ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬದನೆಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತದೆ. ಚಪಾತಿಗೆ, ಸೈಡ್ ಡಿಶ್ಗಂತೂ ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಪಲ್ಯನ ಬೇಕಾದ್ರೆ ಅನ್ನದಲ್ಲೇ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಬ್ರೇಕ್ಫಾಸ್ಟ್ಗೆ ಇದು ರೆಡಿ ಮಾಡಿಟ್ಬಿಟ್ರೆ, ಅನ್ನ ಮಾಡಿಟ್ಬಿಟ್ರೆ ಇದನ್ನ ಮಿಕ್ಸ್ ಮಾಡಿ ಅನ್ನಕ್ಕೂ ತಿನ್ಬೋದು. ಇದನ್ನು ಅಷ್ಟು ಚೆನ್ನಾಗಿರ್ತದೆ. ಅನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೇನು ಸಾರೇ ಬೇಕಾಗಿರೋದಿಲ್ಲ, ಆ ಥರ ಇರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೈಸೂರು ಬದನೆಕಾಯಿ ನಾನು ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ, 1/4 ಕೆ ಜಿಗಿಂತ ಸ್ವಲ್ಪ ಜಾಸ್ತಿ, ಒಂದು 6 ಬದನೆಕಾಯಿ ತೊಗೊಂಡಿದ್ದೀನಿ. ಒಂದು ಇಬ್ಬರಿಗಾಗುವಷ್ಟು ನಾನು ಮಾಡ್ಕೊತಾ ಇದ್ದೀನಿ. ಇದು ಇಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಈಗ ಒಂದು ಗೆಡ್ಡೆ ಈರುಳ್ಳಿ ಬಿಡಿಸಿಟ್ಟಿದ್ದೀನಿ. ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಒಂದೆರಡು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಇವಾಗ ಕಡಾಯಿಗೆ ಹಾಕ್ಬೇಕಾದ್ರೇ ಅದಕ್ಕೇನೇನು ಹಾಕಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಇವಾಗ ಕಡಾಯಿ ಬಿಸಿಯಾಗಿದೆ. ಅದಕ್ಕೆ ಈ ಸ್ಪೂನಲ್ಲಿ 2 ಸ್ಪೂನು, 1.5 ಸ್ಪೂನಷ್ಟು ಇಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕಬಾರ್ದು. ಇಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬದನೆಕಾಯಿ ಫ್ರೈ ಆಗಬೇಕಲ್ಲ, ಇದಕ್ಕೆ ನೀರೇನು ಸೇರಿಸ್ತಾ ಇಲ್ಲ, ಅದಕ್ಕೋಸ್ಕರ ಇಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಗೆ ಏನಾದ್ರು ಎಣ್ಣೆ ಕಡಿಮೆ ಬೇಕು ಅಂದರೆ ನೀವು ಎಣ್ಣೆ ಕಡಿಮೆ ಹಾಕೋಬೋದು. ನಾನು ಇಲ್ಲಿ 6 ಬದನೆಕಾಯಿ ತೊಗೊಂಡಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆಗಬೇಕು. ಆಯಿಲ್ ಬಿಸಿಯಾಗಿದೆ. ಸ್ವಲ್ಪ ಇದಕ್ಕೆ ಸಾಸಿವೆ ಸೇರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಇದು ಚಪಾತಿಗೆ ತುಂಬಾ ಚೆನ್ನಾಗಿರ್ತದೆ, ಸೈಡ್ ಡಿಶ್ಗೂ ತುಂಬಾ ಚೆನ್ನಾಗಿರ್ತದೆ. ಸಾಸಿವೆ ಸಿಡಿತೈತೆ. ಇವಾಗ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ಉದ್ದ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ಚಿಕ್ಕದಾಗೇನು ಕಟ್ ಮಾಡಿಲ್ಲ, ಸ್ವಲ್ಪ ಲಾಂಗಾಗೆ ಕಟ್ ಮಾಡ್ಕೊಂಡಿದ್ದೀನಿ, ಸ್ಲೈಸಾಗಿ. ಇವಾಗ ಕರಿಬೇವು, ಹಸಿಮೆಣಸಿಕಾಯಿ 2 ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಇವಾಗ ನಾನು ಬದನೆಕಾಯಿನ ಈ ಸೈಜಾಗಿ ಕಟ್ ಮಾಡ್ಕೋತೀನಿ. ಈ ಥರ ನೋಡ್ಕೊಂಡು ಕಟ್ ಮಾಡ್ಕೋಬೇಕು, ಹುಳ ಇರುತ್ತೆ ನೋಡಿ. ಈ ಸೈಜ್ ಆದರೆ ಸಾಕು. ಇದೇ ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಒಂದು ಲೈಕ್ ಕೊಡೋದು, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಅರ್ಧ ನೋಡಿದ್ರೆ ಅರ್ಥ ಆಗಲ್ಲ ನೋಡಿರಿ. ಈ ಥರ ಇರ್ತದೆ. ಅದಕ್ಕೆ ಒಳಗಡೆ ನೋಡಿಕೊಂಡು ಕಟ್ ಮಾಡಬೇಕು. ಹುಳ ಎಲ್ಲ ಇರ್ತವೆ, ಆದರೆ ಹುಳ ಇಲ್ಲ. ಇದು ಸ್ವಲ್ಪ ಕಲ್ಲರ್ ಬಂದೈತೆ ಅಷ್ಟೇ. ಅದು ಕಟ್ ಮಾಡಿಬಿಡ್ತೀನಿ. ಯಾಕೆ ಸುಮ್ಮನೆ, ಇದು ಬೇಡ ನಮಗೆ, ಚೆನ್ನಾಗಿರೋದನ್ನೇ ಹಾಕ್ತೀನಿ. ಈ ಸೈಜ್ಗೆ ಕಟ್ ಮಾಡ್ಕೋಬೇಕು ಎಲ್ಲ ಬದನೆಕಾಯಿನೂ. ನೀರೊಳಗಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು, ಈ ನೀರಿಗೆ ಹಾಕ್ತಿರ್ತೀವಲ್ಲ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಬದನೆಕಾಯಿಲ್ಲ ಕಪ್ಪು ಕಲರ್ ಬಂದುಬಿಡ್ತದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹಾಕಿದ್ರೆ ನಾವು ಯಾವ ಥರ ಕಟ್ ಮಾಡಿದ್ದು ಅದೇ ಥರ ಇರ್ತದೆ. ಸ್ವಲ್ಪ ಉಪ್ಪು ಸೇರಿಸ್ಬೇಕು ನೀರೊಳಗಡೆ ನೋಡಿ. ಈ ಸೈಜ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ಅದನ್ನು ಸೇರಿಸ್ತೀನಿ. ಇಷ್ಟು ಫ್ರೈ ಆಗಿದೆ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಇವಾಗ ಇದು ಉಪ್ಪು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು. ಇವಾಗ ಇದಕ್ಕೆ ಆ ಮಸಾಲೆ ಹಾಕಿದ್ರೇ ಟೇಸ್ಟ್ ಬರೋದು. ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಇದು. ಇವಾಗ ಉಪ್ಪು ಸೇರಿಸ್ತೀನಿ. ಒಂದು ಕಾಲು ಸ್ಪೂನ್ ಅಷ್ಟೇ ಹಾಕ್ತಾ ಇರೋದು. ಇದಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು. ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಇದನ್ನ ಮುಚ್ಚಿಟ್ಬಿಡೋದ. ಇದ್ರ ಪಾಡಿಗೆ ಇದು ಬೇಯ್ತಾ ಇರಲಿ. ಇವಾಗ ಒಂದು ಮಸಾಲೆ ರೆಡಿ ಮಾಡೋದ. ನಿಮಿಷ ಹೀಗೆ ಮುಚ್ಚಿಡಬೇಕು. ಇದು ಸಿಮ್ಮಲ್ಲೇ ಇಟ್ಕೋಬೇಕು. ಜಾಸ್ತಿ ಐ ಫ್ಲೇಮ್ ಮಾಡಬಾರ್ದು. ಐ ಫ್ಲೇಮ್ ಮಾಡಿದ್ರೆ ಸೀದೋಗುತ್ತೆ. ಸಿಮ್ಮಲ್ಲೇ ಇಟ್ಕೋಬೇಕು. ಇದನ್ನು ಒಂದು ಮಸಾಲೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕೆಲ್ಲ. ಕಡಾಯಿ ಬಿಸಿ ಆಗಬೇಕು. ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡೋದ.
ಇಟ್ಟಿದ್ದೆನಲ್ಲ ಕಡಾಯಿ ಬಿಸಿಯಾಗಿದೆ. ಇಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ ಕಡಲೆ ಬೀಜ, ಏಕೆಂದರೆ ನಾವು ಸ್ವಲ್ಪನೇ ಹಾಕಿರೋದು. ಅದು ಸ್ವಲ್ಪ ರೋಸ್ಟ್ ಆಗಬೇಕು ಕಡಲೆ ಬೀಜ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೋಬೇಕು ಇದನ್ನು. ಒಂದು 1/4 ಸ್ಪೂನಷ್ಟು ಕಡಲೆಬೇಳೆ ಇದನ್ನು ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಟಿದ್ದೀನಿ ಸ್ಟವ್. ಹೈ ಫ್ಲೇಮ್ ಮಾಡ್ಕೋಬೇಡ್ರಿ, ಬೇಗ ಕಪ್ಪಗಾಗಿ ಹೋಗುತ್ತೆ. ಸ್ವಲ್ಪ ಹಂಗೆ ಸಿಮ್ಮಲ್ಲೇ ರೋಸ್ಟ್ ಆಗಬೇಕು. ಅದು ಸ್ವಲ್ಪ ರೋಸ್ಟ್ ಆಗಿದೆ. ಇದಕ್ಕೆ ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೀನಿ, ಒಂದು 1/4 ಸ್ಪೂನಷ್ಟು ಧನಿಯಾ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರ್ತದೆ. ಅದನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗಮ್ಮಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ರೋಸ್ಟ್ ಮಾಡಬೇಕು ಅದನ್ನು. ಅದು ರೋಸ್ಟ್ ಆಗಿದೆ. ಇಷ್ಟು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾನು ಇಲ್ಲಿ ಇದನ್ನು ಸೇರಿಸಿದ್ದೀನಿ. 2 ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸಿದ್ದೀನಿ. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಪೌಡ್ರು ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಜೀರಿಗೆ, ಒಂದು 1/4 ಸ್ಪೂನಷ್ಟು ಜೀರಿಗೆ ಲಾಸ್ಟಲ್ಲಿ ಹಾಕ್ಕೋಬೇಕು ಜೀರಿಗೆನ, ಏಕೆಂದರೆ ಒಂದು ಚಿಕ್ಕದಾಗಿರ್ತದಲ್ಲ. ಒಂದು 2 ಕಾಳು ಮೆಂತ್ಯ ಹಾಕ್ತಾಯಿದ್ದೀನಿ, ಸಾಕಿಷ್ಟು. ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದು. ಇದನ್ನಿಷ್ಟು ಪುಡಿ ಮಾಡಿ ಆ ಬದನೆಕಾಯಿ ಒಳಗಡೆ ಸೇರಿಸೋದಷ್ಟೇ. ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ, ತುಂಬಾ ಚೆನ್ನಾಗಿರ್ತದೆ. ಇವಾಗ ನಾನು ಸಿಮ್ ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗಲೇ ಸಿಮ್ಮಲ್ಲಿ ಇಟ್ಟರೆ ರೋಸ್ಟ್ ಆಗೋಗುತ್ತೆ ಅದು. ಈಗ ಬಿಸಿ ಕಾವಲ್ಲಿ ಆಗೋಗುತ್ತೆ. ಮೆಣಸಿನ್ಕಾಯಿ, ಜೀರಿಗೆ, ಮೆಣಸಿನ್ಕಾಯಿ ಬಿಸಿ ಇರ್ತದಲ್ಲ ಕಡಾಯಿ, ಆವಾಗಲೇ ಬಿಸಿ ಆಗೋದು. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇದೆ ಹೈ ಫ್ಲೇಮ್ ಇಟ್ಟರೆ ಫುಲ್ಲು ಸೀದೋಗುತ್ತೆ. ಹೈ ಫ್ಲೇಮ್ ಇಡಬಾರ್ದು. ಇವಾಗ ಬಿಸಿ ಕಡಾಯಲ್ಲಿ ಹಿಂಗೆ ಬಿಡ್ತೀನಿ, ಸ್ವಲ್ಪ ರೋಸ್ಟ್ ಆಗುತ್ತೆ. ತಣ್ಣಗಾಗಿದೆ. ಇವಾಗ ಪೌಡ್ರ್ ಮಾಡ್ಕೊತೀನಿ. ಇದನ್ನು ಚಿಕ್ಕ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇದನ್ನ ಹಾಕಿದ್ದೀನಿ. ಇದನ್ನ ಫುಲ್ ಪೌಡ್ರ್ ಥರ ಮಾಡ್ಕೋಬೇಕು. ಇದನ್ನು ನೀರೇನು ಸೇರಿಸ್ಬಾರ್ದು, ಡ್ರೈ ಪೌಡ್ರು. ನೋಡಿ, ರೆಡಿ ಆಯಿತು. ಹಿಂಗೆ ರೆಡಿಯಾಗಿದೆ. ಇದನ್ನು ಇವಾಗ ಅದರೊಳಗಡೆ ಹಾಕ್ಬೇಕಷ್ಟೆ. ಬದನೆಕಾಯಿ ಬೆಂದಿದೆಯಾ ನೋಡ್ತೀನಿ. ಎಷ್ಟು ಚೆನ್ನಾಗಿ ಬೆಂದಾಗಿದೆ, ಪೂರ್ತಿಯಾಗಿ ಬೆಂದಿದೆ. ಮುಚ್ಚಿಟ್ಬಿಟ್ರೆ ಬೆಂದೋಗುತ್ತೆ. ನೀರು ಮಾತ್ರ ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಬೇಡಿ. ಅದ್ರ ಮುಚ್ಚಿಟ್ಬಿಟ್ರೆ ಅದರಲ್ಲಿ ನೀರು ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಾಗಿದೆ. ಸಾಕಿಷ್ಟು ಬೆಂದರೆ ಇವಾಗ ನಾನು ಆ ಪೌಡ್ರ್ ಸೇರಿಸ್ತಾ ಇದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಉಳ್ಕೊಬಿಟ್ಟಿದೆ ನೋಡಿರಿ ಪೌಡ್ರಲ್ಲಿ. ಇವಾಗ ಇದನ್ನು ಹೀಗೆ ಮಿಕ್ಸ್ ಮಾಡೋದು. ನೋಡಿ, ರೆಡಿ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೈಡ್ ಡಿಶ್ಗೆ ಚಪಾತಿಗಂತೂ ತುಂಬಾ ಚೆನ್ನಾಗಿರ್ತದೆ. 1-2 ನಿಮಿಷ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಫ್ ಮಾಡಿಬಿಡೋದು ಅಷ್ಟೇ. ಸಿಂಪಲ್ ಪಲ್ಯ, ತುಂಬ ಈಸಿಯಿಂದ ಮಾಡ್ಕೊಬೋದು. ನೋಡಿ, ರೆಡಿ ಆಯಿತು.
ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.